ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮಹಾಪರ್ವ ದಿನ ಈಗ ಈ ಒಂದು ಭಾನುವಾರ 4ನೇ ತಾರೀಕು 5ನೇ ತಿಂಗಳು 2025 ಭಾನುವಾರ ಮಹಾಪರ್ವ ದಿನ. ಹೇಗೆ ಅಂತ ಹೇಳಿದ್ರೆ, ನಾವು ಕ್ಷೇತ್ರಗಳಿಗೆ ಹೋಗಿ ಪುಣ್ಯವನ್ನು ಪಡ್ಕೋತೀವಿ, ಯಾತ್ರೆಗಳಿಗೆ ಹೋಗ್ತೀವಿ, ದಾನವನ್ನು ಮಾಡ್ತೀವಿ, ಏನೋ ಪುಣ್ಯ ಪಡ್ಕೋಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನಾ ವಿಧವಾದ ವಿಧಿವಿಧಾನಗಳನ್ನು ನವಭಕ್ತಿಗಳ ಮುಖೇನ ಹಾಗೆ ಕ್ಷೇತ್ರಗಳ ಮುಖೇನ ದಾನಗಳ ಮುಖೇನ ಪಡ್ಕೋತೀವಿ. ಆದರೆ ಇಂದಿನ ದಿನ ಮಹಾಪರ್ವ ದಿನ. ಇದು ಸಾಮಾನ್ಯವಾಗಿ ಸುಮಾರು ಜನಗಳಿಗೆ ಇದು ಗೊತ್ತಿರೋದಿಲ್ಲ. ಆದರೂ ಕೂಡ ಇಂದಿನ ದಿನ ನಾವು ಈ ಸಪ್ತಮಿ ಅಂತ ಏನು ಕರಿತೀವಿ, ವೈಶಾಖ ಮಾಸದ ಶುಕ್ಲ ಪಕ್ಷದ ಇಂದಿನ ಸಪ್ತಮಿಗೆ ಒಂದು ಪ್ರಾಶಸ್ತ್ಯ ಇದೆ. ಅದನ್ನೇ ನಾವು ಗಂಗಾ ಸಪ್ತಮಿ ಅಂತ ಕರಿತೀವಿ. ಏನಿದ್ರ ಮಹತ್ವ? ಇವತ್ತಿನ ದಿವಸ ನಮಗೆ ನಮ್ಮ ದೇಹ ಪೂರ್ತಿ ನಮಗೆ ಕರ್ಮಗಳು ಕಾಡ್ತಾ ಇದೆ, ಪೂರ್ವ ಜನ್ಮದ ಕರ್ಮಗಳು ಕಾಡ್ತಾ ಇದೆ, ಜನಗಳ ದೃಷ್ಟಿ ಕಾಡ್ತಾ ಇದೆ, ಅನೇಕ ಪಾಪಗಳು ನಾವು ಮಾಡಿರ್ಬೋದು, ಪಾಪ ಕರ್ಮಗಳು ನಮ್ಮನ್ನು ಕಾಡ್ತಾ ಇದೆ, ವಂಶ ಪಾರಂಪರ್ಯ ಕರ್ಮಗಳು ಕಾಡ್ತಾ ಇದೆ, ನವಗ್ರಹ ಕರ್ಮಗಳು ಕಾಡ್ತಾ ಇದೆ, ಹಾಗೆ ದೋಷಗಳ ಕರ್ಮಗಳು ಕಾಡ್ತಾ ಇದೆ, ನಾವು ಗೊತ್ತಿದ್ದೋ ಮಾಡೋ ಪಾಪದ ಕರ್ಮಗಳು, ಜೀವನ ನಿರ್ವಹಣೆಗೆ ಮಾಡ್ತಕ್ಕಂಥ ಕರ್ಮಗಳು ಕಾಡ್ತಾ ಇದೆ. ಎಲ್ಲವನ್ನ ಹೋಗ್ಲಾಡಿಸ್ಕೊಳ್ಳೋಕ್ಕೆ ಒಂದು ವಿಶೇಷವಾದ ಒಂದು ಪರ್ವಕಾಲ ಇಂದಿನ ಗಂಗಾ ಸಪ್ತಮಿ. ಏನು ಈ ಗಂಗಾ ಸಪ್ತಮಿ ಅಂದರೆ, ಈ ಗಂಗಾ ಸಪ್ತಮಿ ಪ್ರತಿ ವರ್ಷವೂ ವರ್ಷದಲ್ಲಿ 2 ಬಾರಿ ಬರುತ್ತೆ. ಆ ಗಂಗಾ ಸಪ್ತಮಿ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಬರ್ತಕ್ಕಂಥದ್ದು ಒಂದಾದರೆ, ಜ್ಯೇಷ್ಠ ಮಾಸದ ದಶಮಿಯ ದಿನ ಬರ್ತಕ್ಕಂಥದ್ದು ಮತ್ತೊಂದಾಗಿರುತ್ತೆ. ಏನಕ್ಕೆ ಇದಕ್ಕಷ್ಟು ಪ್ರಾಶಸ್ತ್ಯ ಅಂತ ನಾವು ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಇದರ ವಿಶೇಷ ಇಂದು ಗಂಗಾ ಸಪ್ತಮಿ, ಗಂಗಾ ದಶಮಿಯಲ್ಲಿ ಈ ಬೇಸಿಗೆಯಲ್ಲಿ ಗಂಗಾ ಮಾತೆಗೆ ನಾವು ಕೃತಜ್ಞೆಯನ್ನು, ಈಗಾಗಲೇ ಬೇಸಿಗೆ ಎಲ್ಲ ಕಡೆ ನೀರು ಜೀವರಕ್ಷಕ, ನೀರಿಲ್ದಿದ್ರೆ ಜೀವನ ಇಲ್ಲ, ಅಂತಹ ನೀರಿಗೆ ನಾವು ಕೃತಜ್ಞತೆ ಪೂಜೆ ಸಲ್ಲಿಸ್ತಕ್ಕಂಥ ಒಂದು ಪರ್ವ ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಪವಿತ್ರವಾದ, ಇವತ್ತು ಎಲ್ಲರೂ ಸ್ನಾನ ಮಾಡ್ತೀವಿ, ಪ್ರತಿದಿನ ಮಾಡ್ತೀವಿ, ಆದರೆ ಆ ಸ್ನಾನಕ್ಕೆ ಒಂದು ಚೂರು ಅರಿಶಿನ, ಒಂದು ಚೂರು ಉಪ್ಪು ಹಾಕಿ ಆ ಒಂದು ನೀರಿನಿಂದ ಇಂದು ಸ್ನಾನ ಮಾಡ್ಕೊಳ್ಳೋದು, ಪೂರ್ವಾಭಿಮುಖವಾಗಿ ನಾವು ನಿಂತು ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಆ ಸ್ನಾನ ಮಾಡುವ ಸಂದರ್ಭದಲ್ಲಿ ಸಪ್ತ ನದಿಗಳ ಹೆಸರನ್ನು ಹೇಳ್ಕೊಂಡು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ. ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ. ಈ ಮಂತ್ರ ಹೇಳ್ಕೊಂಡು, ಇಲ್ಲ ಓಂ ಗಂಗಾದೇವಿಯೈ ನಮಃ, ಓಂ ಗಂಗಾದೇವಿಯೈ ನಮಃ, ಇಷ್ಟು ಮಂತ್ರನೂ ಬೇಡ, ಇಷ್ಟು ಹೇಳ್ಕೊಂಡ್ರೆ ಸಾಕು. ಇವತ್ತಿನ ದಿವಸ ಗಂಗಾ ಮಾತೆಯ ಜನನ ದಿನ, ಗಂಗಾದೇವಿಯ ಜನನ ದಿನ. ಅದೇ ದಶಮಿಗೆ ಬಂದಾಗ, ಜ್ಯೇಷ್ಠ ಮಾಸದ ದಶಮಿಗೆ ಬಂದಾಗ ಆ ಗಂಗಾ ಮಾತೆ ಶಿವನ ಜಡೆಯ ಮುಖೇನ ಈ ಭೂಮಿಗೆ ಬಂದಂತಹ ದಿನ ಕೂಡ ಇದಾಗಿರುತ್ತೆ. ಆದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ದಿನ, ಸಪ್ತಮಿಯ ದಿನ, ನೇರವಾಗಿ ಭೂಮಿಗೆ ಗಂಗೆಯ ಜನನವಾದ ದಿನ ಕೂಡ ಆಗಿದೆ. ಹಾಗಾಗಿ ಈ ಗಂಗಾ ಸಪ್ತಮಿಯ ದಿನ ನಾವು ಅರಿಶಿನ ಉಪ್ಪನ್ನು ಹಾಕಿ ಸ್ನಾನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗತ್ತೆ. ಹಾಗೆ ಈ ಒಂದು ಗಂಗಾ ಸಪ್ತಮಿಯ ದಿನ ವಿಷ್ಣು ಪೂಜೆ ಮಾಡ್ಕೊಳ್ಳೋದು, ಹಾಗೆ ಸ್ವಲ್ಪ ಉಪವಾಸ ಇರ್ತಕ್ಕಂಥದ್ದು, ದಾನ ಕೊಡ್ತಕ್ಕಂಥದ್ದು. ಏನು ದಾನ? ನೀರಿನ ದಾನ. ಕುಡಿಯೋಗೆ ಯಾರಿಗೋ ಒಂದಷ್ಟು ನೀರು ಕೊಟ್ಟರೆ ಅದು ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಒಂದು ಬಕೆಟ್ ನೀರಿರ್ಬೋದು, ಅಥವಾ ನೀರನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಅಷ್ಟು ಪರ್ವ ದಿನ, ಆ ತಾಯಿ ಅನುಗ್ರಹ ನಮ್ಗೆ ಸಿಗುತ್ತೆ. ಎಷ್ಟೋ ದೇಹದಲ್ಲಿ ನೀರಿಲ್ಲ ಅಂದರೆ ಆ ಶರೀರನ ಎತ್ತು ಬಿಸಾಕಿ ಅಂತಾರೆ. ಹಾಗಾಗಿ ಅಂತಹ ಪರ್ವ ದಿನ ಈ ಭಾನುವಾರ ಬಂದಿದೆ, ಸರ್ಕಾರಿ ರಜಾ ದಿನ. ಗಂಗಾ ಮಾತೆಯನ್ನು ಸ್ಮರಣೆ ಮಾಡ್ಕೊಳ್ಳಿ, ಸಾಕಷ್ಟು ಶುಭ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.